ಈ ವರ್ಷದ 13ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಕಳೆದ 24 ತಿಂಗಳಲ್ಲಿ ಬರೋಬ್ಬರಿ 3 ಲಕ್ಷ ಏತರ್ ರಿಜ್ದಾ ಗಾಡಿನ ಮಾರಾಟ ಮಾಡಿದ್ದಾರೆ. ಕೇವಲ 24 ತಿಂಗಳಲ್ಲಿ 3 ಲಕ್ಷ ಏತರ್ ರಿಜ್ದಾ ಗಾಡಿಗಳು ಮಾರಾಟ ಆಗಿದೆ. ಈ ಮುಖಾಂತರ ಹೊಸ ದಾಖಲೆನ ಏತರ್ ಕಂಪ್ನಿಯವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಏತರ್ ಕಂಪ್ನಿಯವರು ಇನ್ನು 2 ರಿಂದ 3 ತಿಂಗಳಲ್ಲಿ ಹೊಸದಾಗಿ ಏತರ್ EL ಅನ್ನೋಂಥ ಹೊಸ ಗಾಡಿನ ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಗಾಡಿ 1.25 ಲಕ್ಷದಿಂದ 1.5 ಲಕ್ಷದೊಳಗೆ ಆನ್ ರೋಡ್ ಪ್ರೈಸಲ್ಲಿ ಲಾಂಚ್ ಆಗ್ಬೋದು ಅಂತ ತುಂಬ ಜನ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಏತರ್ ಕಂಪ್ನಿಯ CEO ಆದಂಥ ತರುಣ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಏನು ಆರೋಪ ಅಂದರೆ, ತರುಣ್ ಮೆಹ್ತಾ ಅವರು ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದರು. ಆ ಟ್ವೀಟಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರದವರು PLI ಸ್ಕೀಮಲ್ಲಿ ಕೊಡುವಂಥ ಇನ್ಸೆಂಟಿವ್ನ ನಮ್ಮಂಥ ಸ್ಟಾರ್ಟಪ್ಗಳಿಗೆ ಕೊಡ್ತಾಯಿಲ್ಲ, ಕೇವಲ ಬೋಗಸ್ ಕಂಪ್ನಿಗಳಿಗೆ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಇವರು ಓಲಾ ಕಂಪ್ನಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಏನು ಈ ವಿಷಯ ಅಂದರೆ, PLI ಸ್ಕೀಮಲ್ಲಿ ಯಾವುದೇ ಕಂಪ್ನಿಗೆ ಇನ್ಸೆಂಟಿವ್ ಸಿಗಬೇಕು ಅಂದರೆ 2021ರಲ್ಲಿ ಆ ಕಂಪನಿಯ ವ್ಯಾಲ್ಯೂಯೇಷನು 1000 ಕೋಟಿ ಮೇಲಾಗಿರಬೇಕು. 2021ರಲ್ಲಿ 1000 ಕೋಟಿಯ ಮೇಲಿನ ವ್ಯಾಲ್ಯೂಯೇಷನ್ ಇರೋದು ಏಕೈಕ ಕಂಪ್ನಿ, ಅದು ಓಲಾ. ಅವ್ರೇನು ಹೇಳ್ತಾ ಇದ್ದಾರೆ, ಇದನ್ನು ಚೇಂಜ್ ಮಾಡಿ 2023 ಅಥವಾ 2024 ಇಲ್ಲಾಂದರೆ 2026 ಅಂತಲೇ ಚೇಂಜ್ ಮಾಡಿ. ಇದರಿಂದ ನಮ್ಮಂಥ ಕಂಪ್ನಿಗಳು ಅಂದರೆ ಏತರ್, ಬಿಗಾಸ್, ರಿವರ್ ಇಂಡಿ, ಬೌನ್ಸ್ ಈ ರೀತಿಯ ಕಂಪ್ನಿಗಳಿಗೆ PLI ಸ್ಕೀಮಲ್ಲಿ ಇನ್ಸೆಂಟಿವ್ ಸಿಗುತ್ತೆ. ನೀವು ಅದು ಬಿಟ್ಬಿಟ್ಟು 2021ರಲ್ಲಿ ಯಾವ ಕಂಪ್ನಿಗೆ 1000 ಕೋಟಿ ಮೇಲೆ ವ್ಯಾಲ್ಯೂಯೇಷನ್ ಇದೆ ಆ ಕಂಪ್ನಿಗೆ ಮಾತ್ರ ನಾವು PLI ಸ್ಕೀಮಲ್ಲಿ ಇನ್ಸೆಂಟಿವ್ ಕೊಡ್ತೀನಿ ಅಂತ ಹೋದರೆ ಕೇವಲ ಓಲಾ ಕಂಪ್ನಿಗೆ ಮಾತ್ರ ಸಿಗೋದು. ಓಲಾ ಕಂಪ್ನಿ ಎಂಥ ಗಾಡಿಗಳನ್ನ ಮಾರಾಟ ಮಾಡ್ತಾಯಿದೆ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ, ಜನರಿಗೆ ಗೊತ್ತು. ಅಂಥ ಕಂಪ್ನಿಗೆ ಯಾಕೆ ಕೊಡ್ತೀರಾ? ನಮ್ಮಂಥ ಕಂಪ್ನಿಗಳಿಗೆ ಕೊಡಿ, ಇದರಿಂದ ನಮಗೂ ಉತ್ತೇಜನ ಸಿಗುತ್ತೆ. ಇನ್ನೂ ಕೂಡ ನಾವು ಜಾಸ್ತಿ ಹೊಸ ಟೆಕ್ನಾಲಜಿಗಳನ್ನ ತರ್ತೀವಿ. ಅಷ್ಟೇ ಅಲ್ಲದೆ ನಾವು ಕಮ್ಮಿ ರೇಟಲ್ಲಿ ಗಾಡಿಗಳನ್ನ ಮಾರಾಟ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಕೇಂದ್ರ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪನ ತರುಣ್ ಮೆಹ್ತಾ ಅವರು ಇತ್ತೀಚೆಗೆ ಟ್ವೀಟ್ ಮೂಲಕ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನೋಡೋಣ. ಏತರವ್ರಿಗೂ ಕೂಡ PLI ಸ್ಕೀಮಲ್ಲಿ ಇನ್ಸೆಂಟಿವ್ ಸಿಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ನನ್ನನ್ನೇನಾದರೂ ಕೇಳೋದಾದರೆ ಅವರು ಗೈಡ್ಲೈನ್ಸ್ನ ಚೇಂಜ್ ಮಾಡಬೇಕು. 2021 ಅಂತ ಇರೋವಂಥ ವರ್ಷನ ಅಟ್ಲೀಸ್ಟ್ 2025 ಅಂತ ಚೇಂಜ್ ಮಾಡಿದ್ರೆ ತುಂಬ ಕಂಪ್ನಿಗಳಿಗೆ PLI ಸ್ಕೀಮಲ್ಲಿ ಇನ್ಸೆಂಟಿವ್ ಸಿಗುತ್ತೆ. ಉದಾಹರಣೆಗೆ ಏತರ್ ಇರ್ಬೋದು, ರಿವರ್ ಇಂಡಿ ಇರ್ಬೋದು, ಬೌನ್ಸ್ ಇರ್ಬೋದು, ಬಿಗಾಸ್ ಇರ್ಬೋದು, ಈ ರೀತಿ ಅನೇಕ ಕಂಪ್ನಿಗಳಿಗೆ ಸಿಗುತ್ತೆ. ಇತ್ತೀಚೆಗೆ ಅಲ್ಟ್ರಾವೈಲೆಟ್ ಅವ್ರಲ್ಲೇ ಹೊಸ ಗಾಡಿಗಳನ್ನೆಲ್ಲ ಲಾಂಚ್ ಮಾಡ್ತಾಯಿದ್ದಾರೆ. ಅವ್ರುಗಳಿಗೆಲ್ಲ PLI ಸ್ಕೀಮಲ್ಲಿ ಏನಾದರೂ ದುಡ್ಡು ಸಿಕ್ತು ಅಂದರೆ ಆ ಗಾಡಿ ರೇಟ್ಗಳೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಕಂಪ್ನಿಗೂ ಉತ್ತೇಜನ ಸಿಕ್ಕಿ ಅವರು ಕೂಡ ಹೊಸ ಟೆಕ್ನಾಲಜಿಗಳನ್ನ ತಗೊಬರ್ತಾರೆ ಇಂಡಿಯಾದಲ್ಲಿ. ಆದ್ದರಿಂದ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅನ್ನೋದು ನನ್ನ ಒಂದು ಆಶಯ. ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು ಇತ್ತೀಚೆಗೆ iQube S ಮಾಡೆಲ್ನಲ್ಲಿ ಅಪ್ಗ್ರೇಡ್ ವರ್ಷನ್ನ ಹೊಸ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಮುಂಚೆ ನಿಮಗೆ TVS iQube S ಮಾಡೆಲ್ನಲ್ಲಿ 3.5 kW ಬ್ಯಾಟ್ರಿ ಸಾಮರ್ಥ್ಯದ ಗಾಡಿ ಇತ್ತು. ಈಗ ಅದನ್ನ ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿ 4.7 kW ಬ್ಯಾಟ್ರಿ ಸಾಮರ್ಥ್ಯದ ಹೊಸ ಅಪ್ಗ್ರೇಡ್ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಈ ಗಾಡಿಯಿಂದ ನಿಮಗೆ IDC ರೇಂಜ್ 175 ಸಿಗುತ್ತೆ ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾಯಿದೆ. ಆದರೆ ಅಷ್ಟೊಂದೆಲ್ಲ ಸಿಗೋಲ್ಲ. ನಿಮಗೊಂದು 140ರಿಂದ 150 ಕಿಲೋಮೀಟ್ರ್ ತನಕ ರಿಯಲ್ ರೇಂಜ್ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಈ ಗಾಡಿಯ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1,37,000 ರೂಪಾಯಿ ಡೆಲ್ಲಿಲಿದೆ. ನಿಮಗೆ ಬೆಂಗಳೂರಲ್ಲಿ ಎಕ್ಸ್-ಶೋರೂಮ್ ಪ್ರೈಸು 1,52,000 ರೂಪಾಯಿ ಆಗ್ಬೋದು. ಆನ್ ರೋಡ್ ನಿಮಗೆ ಹತ್ತತ್ರ 1,60,000 ರೂಪಾಯಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂಚೆಗೂ ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ 3.5 ಕಿಲೋವ್ಯಾಟ್ಗಿಂತ 4.7 ಕಿಲೋವ್ಯಾಟ್ ಬ್ಯಾಟ್ರಿಲಿ ನಿಮಗೆ ಒಂದು ಮಿನಿಮಮ್ ಅಂದರೂ ಒಂದು 30ರಿಂದ 40 ಕಿಲೋಮೀಟ್ರ್ ಜಾಸ್ತಿ ರೇಂಜ್ ಸಿಗುತ್ತೆ. ನೀವೇನಾದರೂ ಡೈಲಿ ಮಿನಿಮಮ್ 70ರಿಂದ 80 ಕಿಲೋಮೀಟ್ರು ಗಾಡಿ ಓಡಿಸೋರಾಗಿದ್ದರೆ ನೀವು ಬೇಕಾದ್ರೆ ಈ ಹೊಸ ಮಾಡೆಲ್ ಗಾಡಿನ ಕಣ್ಣು ಮುಚ್ಕೊಂಡು ತೊಗೋಬೋದು. ಆದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇಲ್ಲ. ಅಂದರೆ ಏತರು ಮತ್ತು ಹೀರೋ ಹೋಂಡಾದಲ್ಲಿ ಹೇಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಆ ಆಪ್ಷನು TVSಲ್ಲಿ ಇಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ TVSಲ್ಲಿ ಇಲ್ಲ. ಸೊ ನೀವೇನಾದರೂ ಡೈಲಿ ಒಂದು 70ರಿಂದ 80 ಕಿಲೋಮೀಟ್ರ್ ಗಾಡಿ ಓಡಿಸೋರಾಗಿದ್ದರೆ ಆರಾಮಾಗಿ ನೀವು ಈ ಹೊಸ 4.7 ಕಿಲೋವ್ಯಾಟ್ ಸಾಮರ್ಥ್ಯದ iQube ಗಾಡಿನ ತೊಗೋಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ TVS ಶೋರೂಮಲ್ಲಿ ಹೋಗಿ ವಿಚಾರಿಸಿ ಆಮೇಲೆ ತೊಗೊಳ್ಳಿ. ಅಪ್ಗ್ರೇಡ್ ಆಗಿದೆ 3.5ಗಿಂದ ಈಗ 4.7ಗೆ ಬ್ಯಾಟ್ರಿನ ಅಪ್ಗ್ರೇಡ್ ಮಾಡಿ ಕೊಡ್ತಾ ಇದ್ದಾರೆ. ಮುಂದಿನ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಯಾವಾಗ TVS ಅವರು ತಮ್ಮ ಬ್ಯಾಟ್ರಿ ಸಾಮರ್ಥ್ಯನ ಅಪ್ಗ್ರೇಡ್ ಮಾಡಿದ್ರೋ
ಆಗಲೇ ಬಜಾಜ್ ಕಂಪ್ನಿಯವರು ತಮ್ಮ ಮೋಟ್ರ್ಗಳ ಸಾಮರ್ಥ್ಯವನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಮುಂಚೆ ನಿಮಗೆ 4.5 ಕಿಲೋವ್ಯಾಟ್ ಸಾಮರ್ಥ್ಯದ ಮೋಟರ್ ಸಿಗ್ತಿತ್ತು. ಈಗ ಅವರು ಅಪ್ಗ್ರೇಡ್ ಮಾಡಿ 4.8 ಕಿಲೋವ್ಯಾಟ್ ಸಾಮರ್ಥ್ಯದ ಮೋಟ್ರ್ಗಳನ್ನ ಕೊಡ್ತಾಯಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಬಜಾಜ್ ಚೇತಕ್ ಗಾಡಿಗಳಲ್ಲಿ ಟಾಪ್ ಸ್ಪೀಡು ಜಾಸ್ತಿ ಸಿಗುತ್ತೆ. ಉದಾಹರಣೆಗೆ ಬಜಾಜ್ ಚೇತಕ್ನ C3501 ಗಾಡಿನ ತೊಗೊಂಡ್ರೆ ಮುಂಚೆ 70 ಕಿಲೋಮೀಟ್ರು ಟಾಪ್ ಸ್ಪೀಡಲ್ಲಿ ಹೋಗ್ಬೋದಿತ್ತು. ಈಗ ಅದನ್ನ ಜಾಸ್ತಿ ಮಾಡಿ 80 ಕಿಲೋಮೀಟ್ರ್ ಮಾಡಿದ್ದಾರೆ. ಇದರಿಂದ ನೀವು 80 ಕಿಲೋಮೀಟ್ರು ಪ್ರತಿ ಗಂಟೆಗೆ ಟಾಪ್ ಸ್ಪೀಡಲ್ಲಿ ಹೋಗ್ಬೋದು. ಅಷ್ಟೇ ಅಲ್ಲದೆ 3503 ಹಾಗೆಯೇ C3001 ಗಾಡಿಗಳ ಗರಿಷ್ಠ ವೇಗನ 63 ಕಿಲೋಮೀಟ್ರಿಂದ 70 ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ C2501ನ ಗರಿಷ್ಠ ವೇಗನ 55 ಕಿಲೋಮೀಟ್ರಿಂದ 60 ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ C3501 ಗಾಡಿಗಳಿಗೆ ಇನ್ಮೇಲಿಂದ ಗೂಗಲ್ ಮ್ಯಾಪ್ ನೇವಿಗೇಷನ್ ಸಿಗುತ್ತೆ ಅಂತ ಕೂಡ ಕಂಪ್ನಿ ತಿಳಿಸಿದೆ. ಅದ್ರ ಜೊತೆಗೆ C3001 ಮಾಡೆಲ್ನಲ್ಲಿ 0 to 80% ಬರೀ 2 ಗಂಟೆ 55 ನಿಮಿಷದಲ್ಲಿ ಆಗುತ್ತೆ ಅಂತ ಕೂಡ ಕಂಪ್ನಿ ತಿಳಿಸಿದೆ. ಬೇರೆ ಕಂಪ್ನಿಗಳು ಉದಾಹರಣೆಗೆ TVS ಅಥವಾ ಏತರು ಅಥವಾ ಹೀರೋವಿಡಾ ಈ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಬೇಗನೆ ಚಾರ್ಜ್ ಆಗುತ್ತೆ. ಸೊ ಎಲ್ಲ ಕಂಪ್ನಿಗಳು ಉದಾಹರಣೆಗೆ TVS ಇರ್ಬೋದು, ಬಜಾಜ್ ಇರ್ಬೋದು, ಗಾಡಿಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾಟ್ರಿ ಸಾಮರ್ಥ್ಯನ ಜಾಸ್ತಿ ಮಾಡ್ತಾಯಿದ್ದಾರೆ, ಇನ್ನೊಂದು ಮೋಟ್ರ್ ಸಾಮರ್ಥ್ಯನ ಜಾಸ್ತಿ ಮಾಡ್ತಾಯಿದ್ದಾರೆ. ಈ ಮುಖಾಂತರ ನಿಮಗೆ ಒಂದು ರೇಂಜು ಜಾಸ್ತಿ ಸಿಗುತ್ತೆ, ಸ್ಪೀಡು ಕೂಡ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಹೊಸ ಹೊಸ ಆಪ್ಷನ್ಗಳು ಕೂಡ ಸಿಗ್ತಾಯಿದೆ. ಉದಾಹರಣೆಗೆ C3501 ಬಜಾಜ್ ಚೇತಕ್ ಕಡೆಯಲ್ಲಿ ಇನ್ಮೇಲಿಂದ ನಿಮಗೆ ಗೂಗಲ್ ಮ್ಯಾಪ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವ್ರೇನು ಮಾಡ್ತಾಯಿದ್ದಾರೆ, ಚಾರ್ಜಿಂಗ್ ಟೈಮ್ನ ಕಮ್ಮಿ ಮಾಡ್ತಾ ಬರ್ತಾಯಿದ್ದಾರೆ. ಈಗ C3001 ಗಾಡಿನ ನೀವೇನೋ ತೊಗೊಳಕ್ಕೆ ಹೋದರೆ 0 to 80% ಬರೀ 2 ಗಂಟೆ 50 ನಿಮಿಷದಲ್ಲಿ 0 to 80% ಆಗುತ್ತೆ. ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ಈಗಾಗಲೇ ನಾನು ಅನೇಕ ಬಾರಿ ಹೇಳಿದೆ, ಹೀರೋವಿಡಾ ಕಂಪ್ನಿಯವರು ಆದಷ್ಟು ಬೇಗ ಫಾಸ್ಟ್ ಚಾರ್ಜಿಂಗಿಗೆ ದುಡ್ಡು ಇಸ್ಕೋತಾರೆ ಅಂತ ಹೇಳಿದೆ. ಅದೇ ರೀತಿ ಆಯಿತು. ಈ ತಿಂಗಳು ಅಂದರೆ ಮೇ 13ನೇ ತಾರೀಕಿಂದ ಹೀರೋವಿಡಾ ಗಾಡಿಗಳನ್ನ ಏನಾದರೂ ಫಾಸ್ಟ್ ಚಾರ್ಜ್ ಮಾಡ್ತೀನಿ ಅಂತ ಹೋದರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಹತ್ತತ್ರ 1%ಗೆ ₹1 ಅವರು ದುಡ್ಡು ಇಸ್ಕೋತಾ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಹೀರೋವಿಡಾ ಗಾಡಿ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಹೀರೋವಿಡಾ ಆ್ಯಪ್ಗೆ ಹೋಗಿ ಅಲ್ಲಿ ವ್ಯಾಲೆಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ರೀಚಾರ್ಜ್ ಮಾಡಬೇಕಾಗತ್ತೆ. ಮಿನಿಮಮ್ ₹30 ರೀಚಾರ್ಜ್ ಶುರು ಆಗ್ತಾಯಿದೆ. ನೀವೇನಾದರೂ ಹೀರೋವಿಡಾ ಗಾಡಿಗಳನ್ನ ಏತರ್ ಅಥವಾ ಹೀರೋ ಫಾಸ್ಟ್ ಚಾರ್ಜಿಂಗಲ್ಲಿ ಏನಾದರೂ ಚಾರ್ಜ್ ಮಾಡ್ತೀನಿ ಅಂತ ಹೋದರೆ ಇನ್ಮೇಲಿಂದ ದುಡ್ಡು ಕಟ್ಟಬೇಕಾಗುತ್ತೆ. ಆದ್ದರಿಂದ ಈಗಾಗಲೇ ನಿಮ್ಮ ಹತ್ರ ಗಾಡಿ ಇತ್ತು ಅಂದರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಮತ್ತು ಹೊಸ್ದಾಗಿ ಯಾರಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಯೋಚನೆ ಮಾಡಿ. ಇನ್ಮೇಲಿಂದ ಹೀರೋವಿಡಾ ಗಾಡಿಗಳು ಫ್ರೀಯಾಗಿ ನೀವು ಫಾಸ್ಟ್ ಚಾರ್ಜ್ ಮಾಡೋಕ್ಕಾಗಲ್ಲ. ಪ್ರತಿ 1%ಗೆ ಹತ್ತತ್ರ ₹1 ಕಟ್ಟಬೇಕಾಗತ್ತೆ. ಹಾಗೆಯೇ ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿಯವರು ಆಗಸ್ಟ್ ತಿಂಗಳಲ್ಲಿ ಹೊಸ್ದಾಗಿ ಹೀರೋವಿಡಾ VX2 ಗಾಡಿನ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಈ ಗಾಡೀಲಿ 3.8 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಕೊಡ್ತೀವಿ ಅಂತ ಹೇಳಿದರೆ, ಅದ್ರ ಜೊತೆಗೆ ಈ ಬ್ಯಾಟ್ರಿ ಬಂದು ಫಿಕ್ಸ್ಡ್ ಬ್ಯಾಟ್ರಿ ಆಗಿರುತ್ತೆ. ಮುಂಚೆ ಅಂದರೆ ಹೀರೋವಿಡಾದವರ V1 ಮತ್ತು VX2 ಪ್ಲೇಸಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಇತ್ತು. ಆದರೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಫಿಕ್ಸ್ಡ್ ಬ್ಯಾಟ್ರಿ ಕೊಡ್ತೀವಿ, 3.8 ಕಿಲೋವ್ಯಾಟ್ ಸಾಮರ್ಥ್ಯದ ಫಿಕ್ಸ್ಡ್ ಬ್ಯಾಟ್ರಿ ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಅದರಿಂದ ಯಾರಿಗಾದರೂ ಬೂಟ್ ಸ್ಪೇಸ್ ಜಾಸ್ತಿ ಬೇಕು ಅನ್ನೋರು ಈ ಗಾಡಿ ತೊಗೋಬೋದು. ಇಲ್ಲ ನಮಗೆ ರಿಮೂವಬಲ್ ಬ್ಯಾಟ್ರಿ ಬೇಕು ಅನ್ನೋರು V1 ಅಥವಾ VX2 ಪ್ಲಸ್ ಗಾಡಿ ತೊಗೋಬೋದು. ಮುಂದಿನ ನ್ಯೂಸ್ ಕೂಡ ಹೀರೋವಿಡಾ ಕಂಪ್ನಿ ಕಡೆಯಿಂದನೇ. ಹೀರೋವಿಡಾ ಕಂಪ್ನಿಯವರು ಆಂಧ್ರ ಪ್ರದೇಶದ ತಿರುಪತಿ ಹತ್ರ ಇರುವಂಥ ಶ್ರೀ ಸಿಟಿಯಲ್ಲಿರುವಂಥ ಅವರ ಫ್ಯಾಕ್ಟ್ರಿನ 1,500 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಇರುವಂಥ ಫ್ಯಾಕ್ಟ್ರಿಲಿ ಪ್ರತಿ ವರ್ಷ 3 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈಗ ನಾವು ಅದರಲ್ಲಿ 1,500 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕೆಪಾಸಿಟಿನ 7 ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಅಂತೇಳಿ ಕಂಪ್ನಿ ತಿಳಿಸಿದೆ. ಸೊ ಕಂಪ್ನಿ ಬತ್ತಾ ಮ್ಯಾನುಫ್ಯಾಕ್ಚರಿಂಗ್ನೂ ಕೂಡ ಜಾಸ್ತಿ ಮಾಡ್ತಾಯಿದೆ. ಅದ್ರ ಜೊತೆಗೆ ಹೊಸ ವರ್ಷನ್ಗಳನ್ನೂ ತರ್ತಾಯಿದೆ. ಅದ್ರ ಜೊತೆಗೆ ಫಾಸ್ಟ್ ಚಾರ್ಜಿಂಗಿಗೆ ದುಡ್ಡು ಇಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ಇದೊಂದು ರೀತಿಯಲ್ಲಿ ಫಾಸ್ಟ್ ಚಾರ್ಜಿಂಗ್ ಅವರು ದುಡ್ಡು ಇಸ್ಕೊಳ್ಳೋಕೆ ಶುರು ಮಾಡಿದ್ದು ನನ್ನ ಪ್ರಕಾರ ನೆಗೆಟಿವ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಷ್ಟು ದಿವಸ ಜನ ಹೀರೋವಿಡಾ ಗಾಡಿಗಳನ್ನ ತೊಗೋತಾ ಇದ್ದು ಫಾಸ್ಟ್ ಚಾರ್ಜಿಂಗ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೂ ದುಡ್ಡು ಕಟ್ಟಬೇಕು ಅಂದರೆ ಜನ ಏನು ಮಾಡ್ತಾರೆ, ಬೇರೆ ಕಂಪ್ನಿಗಳಿಗೆ ಹೋಗ್ಬೋದು. ಉದಾಹರಣೆಗೆ ಈಗಾಗಲೇ ಹೇಳಿದೆ TVS iQube ಅವರು ಹೊಸ ಮಾಡಲ್ ಬಿಟ್ಟಿದ್ದಾರೆ. ಅದು ಹತ್ತತ್ರ 140ರಿಂದ 150 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಂತ. ಅಷ್ಟೇ ಅಲ್ಲದೆ ಏತರವರು ಹೊಸ ಗಾಡಿನ ಕಮ್ಮಿ ರೇಟಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಜನ ಏನು ಮಾಡೋದು, ಆ ಗಾಡಿಗಳಿಗೆ ಹೋಗ್ಬೋದು, ಹೀರೋವಿಡಾನ ಕಮ್ಮಿ ತೊಗೋಬೋದು, ಬೇರೆ ಕಂಪ್ನಿ ಗಾಡಿಗಳನ್ನ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೊಂದು ದಿವಸದಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಮುಂದಿನ ನ್ಯೂಸ್ ಬಂದು ಒಬೇನ್ ಎಲೆಕ್ಟ್ರಿಕ್ ಕಂಪ್ನಿ ಕಡೆಯಿಂದ. ಒಬೇನ್ ಎಲೆಕ್ಟ್ರಿಕ್ ಅವರು ಹೊಸ
ಎಲೆಕ್ಟ್ರಿಕ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ಈ ಗಾಡಿಯ ಬ್ಯಾಟ್ರಿ ಕೆಪಾಸಿಟಿ ಒಂದು 3.4 ಕಿಲೋವ್ಯಾಟ್ ಇದೆ. ಆದರೆ ಇವ್ರೇನು ಹೇಳ್ತಾ ಇದ್ದಾರೆ, ಅದರಿಂದ ನಿಮಗೆ IDC ರೇಂಜು 180 ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. 3.4 ಕಿಲೋವ್ಯಾಟ್ ಸಾಮರ್ಥ್ಯ ಬ್ಯಾಟ್ರಿಗೆ 180 ಕಿಲೋಮೀಟ್ರ್ ಹೆಂಗೆ ಸಿಗುತ್ತೆ ನನಗಂತೂ ಗೊತ್ತಿಲ್ಲ. ನಿಮ್ಮ ಹತ್ರ ಈಗಾಗಲೇ ಏನಾದರೂ ಒಬೆಂದು ಗಾಡಿ ಇತ್ತು ಅಂದರೆ ಅದು ಎಷ್ಟು ರೇಂಜ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಂಪ್ನಿಯವ್ರು ಏನು ಹೇಳೋದು ಅಂದರೆ 3.4 ಕಿಲೋಮೀಟರ್ ಸಾಮರ್ಥ್ಯ ಬ್ಯಾಟ್ರಿ ಕೊಟ್ಟಿದ್ವಿ, ಇದರಿಂದ IDC ರೇಂಜ್ 180 ಕಿಲೋಮೀಟರ್ ಸಿಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಆದರೆ ವಿಷಯ ಅದಲ್ಲ. ಈ ಹೊಸ ಗಾಡಿನ ಅವರು ಕೇವಲ 99,000ಕ್ಕೆ ಲಾಂಚ್ ಮಾಡಿದ್ದಾರೆ. ಸ್ಪೆಷಲ್ ಲಾಂಚಿಂಗ್ ಆಫರ್ ಅಂತೇಳಿ ಫಸ್ಟ್ 100 ಕಸ್ಟಮರ್ಗಳಿಗೆ ಕೇವಲ 99,000ಕ್ಕೆ ಈ ಗಾಡಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲಿಂದ ಬರೋ ಕಸ್ಟಮರ್ಗಳಿಗೆ 1,29,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ನ ಇಟ್ಟಿದ್ದಾರೆ. ನೀವೇನಾದರೂ ಎಲೆಕ್ಟ್ರಿಕ್ ಬೈಕ್ ತೊಗೊಳ್ಳೋ ಅಂತ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಹೋಗಿ ಒಬೇನ್ ಎಲೆಕ್ಟ್ರಿಕ್ ಶೋರೂಮಲ್ಲಿ ವಿಚಾರಿಸಿ. ನನಗಿದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಿಮ್ಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಾರದ ಎಲೆಕ್ಟ್ರಿಕ್ ನ್ಯೂಸು ಇದು ಹೊಸ ವರ್ಷನಲ್ಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ.